ದೇವರೇ, ನನ್ನ ಸಮಸ್ಯೆಗೆ ಬಿಡುಗಡೆ ಬೇಕು. ಅನೇಕರ ಮನುಷ್ಯರ ಮುಂದೆ ಕಣ್ಣೀರು ಸುರಿಸ್ತೇವೆ. ಮಗಳೇ, ಏನಾಗಿದೆ? ಮಗನೇ, ಏನಾಗಿದೆ? ಯಾಕೆ ಅಳ್ತಾ ಇದೀಯಾ? ನನಗೆ ಹೇಳು, ನನಗೆ ಕೇಳು, ನನ್ನ ಕಡೆ ನೋಡು. ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡು. ಅತಿ ಬೇಗನೆ ದೇವರು ನಿನಗೆ ಉತ್ತರವನ್ನ ಕೊಡಲಿಕ್ಕೆ ಇದ್ದಾನೆ. ಹೇಗೆ ನಾವು ದೇವರಿಗೆ ಮೊರೆ ಇಡಬೇಕಾಗಿದೆ? ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ರಲ್ಲ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡುವುದಾದ್ರೆ ನಾನು ಬಿಡಿಸುತ್ತೇನೆ, ಆಗ ನೀವು ನನ್ನನ್ನು ಕೊಂಡಾಡುವಿರೆಂಬುದಾಗಿ. ಹಾಗಾದ್ರೆ ಪಾಸ್ಟರ್ ಹೇಗೆ ಮೊರೆ ಇಡಬಹುದು? ಮೊದಲನೇದಾಗಿ ನಂಬಿಕೆಯಿಂದ. ನಂಬಿಕೆ ಇಲ್ಲದ ನಾವು ಏನ್ ಮಾಡಿದ್ರು ಕೂಡ ಆಗಲ್ಲ ರೀ ಕೆಲಸ. ನಂಬಿಕೆ ಬೇಕು, ವಿಶ್ವಾಸ ಬೇಕು. ಇಸ್ರಾಯೇಲರು ಅಡವಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಮಗೆ ನೀನೇ ಅಪ್ಪ ಕೊಡೋನು, ನಿನ್ನ ಬಿಟ್ರೆ ನಮ್ಗೆ ಯಾರು ಇಲ್ಲ, ನಾವು ಇಲ್ಲಿ ಸಾಯ್ತಾ ಇದ್ದೇವೆ, ಊಟ ಇಲ್ಲ, ನೀರಿಲ್ಲ, ಇವು ಅಡವಿಯಾಗ ನೀನೇ ನಮಗೆ ಕೊಡೋರು ಅಂತ ಯಾವಾಗ ದೇವರಿಗೆ ಕಡೆ ನೋಡಿ ದೇವರನ್ನ ಕೂಗಿದ್ರು, ದೇವ್ರ ಉತ್ತರ ಕೊಟ್ಟರು. ದಾವಿದನ್ನ ಹಿಡ್ಕೊಂಡು ಹೋಗ್ತಾ ಇದ್ರೆ, ಹಿಡ್ಕೊಂಡು ಹೋಗುವಾಗ ದಾವಿದನಂತ, ದೇವರೇ, ಯಾವ ಮನುಷ್ಯರು ಕೂಡ ನನ್ನನ್ನು ಬಿಡಿಸಕ್ ಆಗಲ್ಲಪ್ಪ, ಈ ಸಮಸ್ಯೆ ನನ್ನ ಹೊರಗಡೆ ತರಕ್ ಆಗಲ್ಲ, ಎಲ್ಲಿ ಹೋದ್ರು ಕೂಡ ಈ ಸಮಸ್ಯೆ ನನ್ನ ಬಿಡುಗಡೆ ಆಗಲ್ಲ, ನೀನೇ ನನಗೆ ಬಿಡುಗಡೆ ಮಾಡುವನೆಂಬುದಾಗಿ ಯಾವಾಗ ದೇವರ ಮೇಲೆ ನಂಬಿಕೆ ಇಟ್ಟನೋ ಅದ್ರ ತಕ್ಕಂತೆ ದೇವರ ಆತನನ್ನು ಏನ್ ಮಾಡ್ತಾ ಇದ್ದಾರೆ? ಬಿಡಿಸ್ತಾ ಇದ್ದಾರೆ. ಆಮೇನ್. ಇವತ್ತು ಈ ಸ್ಥಳಕ್ಕೆ ನಾವು ಬಂದಿರಬಹುದು ಬಿಡುಗಡೆಗೋಸ್ಕರ, ನಮ್ಮ ಸಮಸ್ಯೆಗಳಿಗೋಸ್ಕರ. ಅದು ಯಾವುದೇ ಸಮಸ್ಯೆ ಇರಬಹುದು, ಸಾಲದ ಸಮಸ್ಯೆ ಇರ್ಬೋದು, ಹೊಲದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಮಕ್ಕಳ ಸಮಸ್ಯೆ ಇರ್ಬೋದು, ಅಥವಾ ಕುಟುಂಬದ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು. ಈ ಸ್ಥಳದಲ್ಲಿ ಕೂಡಿ ಬಂದು ನಿನ್ನ ಮುಖವನ್ನು ದೇವರ ಕಡೆ ಎತ್ತಿ, ದೇವರೇ, ನೀನು ನನ್ನನ್ನು ಬಿಡಿಸಲಿಕ್ಕೆ ಶಕ್ತನಪ್ಪ, ಈ ಸಮಸ್ಯೆಯಿಂದ ಹೊರಗಡೆ ತರಲಿಕ್ಕೆ ನೀನು ದೊಡ್ಡವನು ಸ್ವಾಮಿ, ಈ ಸಮಸ್ಯೆಯಿಂದ ನೀನು ನನ್ನನ್ನು ಹೊರಗಡೆ ತರ್ತೀಯ ದೇವರೆಂಬುದಾಗಿ ಯಾವಾಗ ನೀನು ಹೃದಯದಲ್ಲಿ ನಂಬುತ್ತೀಯೋ ಆವಾಗ ದೇವರ ಕೆಲಸ ಪ್ರಾರಂಭ ಮಾಡ್ತಾನೆ. ಆಮೇನ್. ಯೇಸು ಹತ್ರ ಜನರು ಬರುವಾಗ ಜನರಿಗೆ ಸ್ವಾಮಿ ಹೇಳ್ದ, ನೀನು ನಂಬ್ತೀಯಾ? ಸ್ವಾಮಿ, ನಾನು ನಂಬ್ತೇನೆ, ನೀನು ನಂಬಿದಂತೆ ನಿನಗೆ ಆಗಲಿ ಅಂತ ಹೇಳ್ದ. ಯಾವಾಗ ನಾವು ನಂಬಿ ದೇವರಿಗೆ ನಾವು ಮೊರೆ ಇಡುತ್ತೇವೋ, ಯಾವಾಗ ನಂಬಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವೋ, ಯಾವಾಗ ನಂಬಿ ದೇವರ ಕಡೆ ಮುಖವನ್ನು ಎತ್ತುತ್ತೇವೋ, ಆವಾಗ ಖಂಡಿತ ದೇವರು ಉತ್ತರವನ್ನ ಕೊಡ್ತಾನೆ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಅಷ್ಟು ಎಷ್ಟು ದಿನದಿಂದ ನಾನು ಬರ್ತಾ ಇದ್ದೀನಿ, ಇನ್ನೂ ನನಗೂ ಬಿಡುಗಡೆ ಆಗ್ತಾ ಇಲ್ಲಲ್ವಾ, ಇನ್ನೂ ನನಗೆ ಸರಿ ಆಗ್ತಾ ಇಲ್ಲ ಅಂತ ಅರ್ಥ ದೇವ್ರು ಹೇಳ್ತಾ ಇದ್ರೆ, ನನಗೆ ಮೊರೆ ಇಡು, ನಾನು ಏನ್ ಮಾಡ್ತೀನಿ, ನನಗೆ ಹೇಳು, ನನಗೆ ಕೇಳು, ನನ್ನ ಕಡೆ ನೋಡು, ನಾನು ಮಾಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಸಮಸ್ಯೆ ಯಾರ್ದು? ದೇವ್ರದ, ನಮ್ದ? ಯಾರದ್ರೆ? ನಮ್ದೇ. ಯಾಕೆ ನಾವು ಆ ರೀತಿ ಸಮಸ್ಯೆ ಆಗ್ತಾ ಇದೀವಿ ಗೊತ್ತಾ? ವಿಶ್ವಾಸ ಇರ್ಲಾರ್ದಂಗೆ ಪ್ರೇಯರ್ ಮಾಡ್ತಾ ಇದೀವಿ, ವಿಶ್ವಾಸ ಇರ್ಲಾರ್ದ ಹಾಗೆ ಬರ್ತಾ ಇದೀವಿ, ವಿಶ್ವಾಸ ಇರ್ಲಾರ್ದ ಹಾಗೆ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಏನೋ ಒಂದು ಕಲ್ಲಾಕಂ, ಏನೋ ಒಂದು ಕಲ್ಲಾಕಂ. ನೋಡಮ್ಮ, ಎಲ್ಲ ಕಡೆ ಹೋಗಿ ಬಂದಿರಿ, ಸಾಕಾಗಿದೆ, ಇಲ್ಲಿ ಬಿ ಹೋಗಿ ಒಂದ್ ಕಡೆ ಕಲ್ಲಾಕಂ. ಏನೋ ಹೇಳ್ತಾ ಇದ್ರಿ, ಏನೋ ಬಿಡುಗಡೆ ಪ್ರಾರ್ಥನೆ ನಡೀತಿದೆ ಅಂತೆ, ಏನೋ ಅಮಾಸೆಗೆ ಒಂದು ದಿನಕ್ಕೆ ಒಂದ್ಸಲ ನಡೀತದೆ, ಹೋಗಮ್ಮ ಅಲ್ಲಿ ಹೋಗಿ ಬರೋ ನೋಡೋಣ. ನೋಡಿದ್ರೆ ಆಗಲ್ಲ, ಬರೀ ಕಾಲಿಟ್ಟು ಬಂದ್ರೆ ಏನಾಗಲ್ಲ, ನೀನ್ ನಂಬುದಾಗ ಅದ್ಭುತ ಆಗುತ್ತೆ. ಸೊ ದಾವೀದನ ನಂಬಿದ್ರು, ಇಸ್ರಾಯೇಲ್ ಜನರು ನಂಬಿದ್ರು, ದೇವರೇ ನೀನೇ ನಮಗೆ ಸಹಾಯ ಮಾಡುವನೆಂಬುದು ಯಾವಾಗ ನಂಬಿ ದೇವರಲ್ಲಿ ಪ್ರಾರ್ಥಿಸಿದರು, ಆವಾಗ ದೇವರು ಉತ್ತರವನ್ನ ಕೊಟ್ಟನು. ಆಮೇನ್. ಪಕ್ಕದಲ್ಲಿ ಹೇಳ್ರಿ, ನಂಬಿದ್ರೆ ನಿನಗೆ ಸರಿ ಆಗುತ್ತೆ. ಏನಂತ ನಂಬಬೇಕು? ಫಸ್ಟೇ ನಿಂಬಲ್ಲಿ ಬಂದ್ರೆ ನಮ್ಗೆಲ್ಲ ಚಲೋ ಆತಂತ ನಾವು ನಂಬಿಕೆ ಅದರಿ, ವಿಶ್ವಾಸ ಅದರಿ. ನಿಂಬಲ್ಲಿ ಬಂದು ಪ್ರೇಯರ್ ಮಾಡ್ಸ್ಕೊಂಡು ನಮ್ಗೆ ಚಲೋ ಆತಂತ ವಿಶ್ವಾಸ ಅದರಿ. ಯಾವಾಗ ಚಲೋ ಆಗುತ್ತೆ ಗೊತ್ತಾ? ದೇವ್ರೇ, ನೀನು ದೊಡ್ಡವನು ಸ್ವಾಮಿ, ನನ್ನ ಸಮಸ್ಯೆ ನಿನಗೆ ದೊಡ್ಡದಲ್ಲ, ನನಗೆ ಬಿಡುಗಡೆ ನೀನು ಮಾಡ್ತೀಯ ಎಂಬುದಾಗಿ ಯಾವಾಗ ನಂಬಿ ನಿನ್ನ ಬಾಯಿಂದ ದೇವರನ್ನ ಕೂಗ್ತೀಯೋ, ಆವಾಗ ನಿನ್ನ ಜೀವನದಲ್ಲಿ ಅದ್ಭುತ ನೋಡ್ತೀಯ. ಎರಡನೇದಾಗಿ ಹೇಗೆ ದೇವರಿಗೆ ಮೊರೆ ಇಡೋದು? ಒಂದು, ನಂಬಿಕೆಯಿಂದ ದೇವರಿಗೆ ಮೊರೆ ಇಡಬೇಕು. ಎರಡನೇದಾಗಿ ಕಣ್ಣೀರಿನಿಂದ. ಇಲ್ಲಿ ಪಕ್ಕದವರಿಗೆ ಕಣ್ಣೀರಿನಿಂದ. ಇವರೆಲ್ಲ ಹೇಗೆ ದೇವರಿಗೆ ಮೊರೆ ಇಟ್ರು ಗೊತ್ತಾ? ಕಣ್ಣೀರಿನಿಂದ ಮೊರೆ ಇಟ್ರು. ಹೌದಲ್ವಾ? ನಾವು ನೋಡ್ತೀವಿ, ಸಮಾಧಿ ಹತ್ರ ಮರಿಯಳು ಕೂತ್ಕೊಂಡಿದ್ರು. ಅಯ್ಯೋ, ನನ್ನ ಸ್ವಾಮಿಯನ್ನ ಎಲ್ಲಿಟ್ಟಿದ್ದಾರೆ, ಸ್ವಾಮಿ ನನಗೆ ಬೇಕಂತ ಸಮಾಧಿ ಹತ್ರ ಅಳ್ತಾ ಇದ್ರು. ಅಳ್ತಾ ಕಣ್ಣೀರು ಸುರಿಸ್ತಾ ಇರುವಾಗ ಸ್ವಾಮಿ ಸಮಾಧಿಯಿಂದ ಎದ್ದು ಬಂದ ತಕ್ಷಣವೇ ಮೊದಲು ಆಕೆಗೆ ಭೇಟಿಯಾಗಿದ್ದು. ಹಲ್ಲೆಲೂಯ. ನೋಡಿ, ಯಾರು ಕಣ್ಣೀರನ್ನ ಸುರಿಸ್ತಾರೋ ಅವರಿಗೆ ದೇವರು ಬಿಡುಗಡೆಯನ್ನ ಕೊಡುತ್ತಾರೆ. ನೋಡಿ, ಇವರೆಲ್ಲರೂ ದೇವರ ಹತ್ರ ಗೋಳಾಡಿ ಪ್ರಾರ್ಥಿಸಿದರು. ಸುಮ್ಮನೆ ಅದ್ಭುತ ಆಗುತ್ತಾ? ಸುಮ್ಮನೆ ಎಲ್ಲ ಸರಿ ಆಗುತ್ತಾ? ನೋಡ್ರಿ, ಅಡಿವ್ಯಾಗಿದ್ದಾರ, ಊಟ ಬಂದ್ರೆ ಸುಮ್ಮನೆ ಬರ್ತದ, ನೀರು ಬಂದ್ರೆ ಸುಮ್ಮನೆ ಬರ್ತದ? ಅಷ್ಟು ಕಷ್ಟಪಟ್ಟಾರ ಅವರು ದೇವರಲ್ಲಿ. ದೇವ್ರೇ ನಮ್ಗೆ ಬೇಕಪ್ಪ, ದೇವ್ರೇ ನಮ್ಗೆ ಉತ್ತರ ಕೊಡು ಸ್ವಾಮಿ, ದೇವ್ರೇ ನಾವು ಸಾಯ್ತೇವೆ, ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಎಂಬುದಾಗಿ ಅಷ್ಟು ಕಣ್ಣೀರಿಂದ ದೇವರನ್ನ ಮೊರೆ ಇಡ್ತಾ ಇದ್ದಾರೆ.
ಇವತ್ತು ನಮ್ಮ ಪ್ರಾರ್ಥನೆಗಳು ಹೇಗಿದೆ ಗೊತ್ತಾ? ಬರ್ತೇವೆ, ಮೌನವಾಗಿ ನಿಂತ್ಕೊಳ್ತೇವೆ, ಮೌನವಾಗಿ ಪ್ರೇಯರ್ ಮಾಡಿಸ್ಕೊಳ್ತೇವೆ, ಮೌನವಾಗಿ ಹೋಗ್ತೇವೆ. ಇಂಥ ಪ್ರಾರ್ಥನೆ ಬಲವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಯಾವಾಗ ನಾವು ಕಣ್ಣೀರು ದೇವ್ರ ಮುಂದೆ ಸುರಿಸ್ತೀವೋ, ಯಾವಾಗ ಕಣ್ಣೀರು ಸುರಿಸಿ ದೇವರ ಮುಂದೆ ಪ್ರಾರ್ಥಿಸ್ತೇವೋ, ಆ ಕಣ್ಣೀರಿಗೆ ದೇವರು ಉತ್ತರವನ್ನ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ದಾವೀದನು ಇನ್ನೊಂದು ಕಡೆ ಹೇಳ್ತಾನೆ, ನನ್ನ ಕಣ್ಣೀರನ್ನ ನಿನ್ನ ಬಟ್ಲಲ್ಲಿ ತುಂಬಿಕೊಂಡಿದ್ದೆ ದೇವರೇ. ನಮ್ಮ ಕಣ್ಣೀರು ದೇವರು ತನ್ನ ಬಟ್ಲಲ್ಲಿ ತುಂಬಿಕೊಂಡಿದ್ದಾರೆ ಅಂತ. ಅಂದ್ರೆ ಎಷ್ಟು ಬೆಲೆ ಅಲ್ಲ ನಮ್ಮ ಕಣ್ಣೀರು. ಕೆಲವರು ಸುಮ್ಮನೆ ಅಳ್ತಾ ಇರ್ತಾರೆ, ಅವ ಹಿಂಗಂದ, ಅಕ್ಕೆ ನನಗೆ ಹಿಂಗಂದು ಏನು ಮಾಡಿ, ಆ ಕಣ್ಣೀರು ಏನು ಮಾಡಿ ತಗೊಂಡು ಸುಮ್ಮನೆ ಹೋಗ್ಬಿಡ್ತೇವೆ ಎಲ್ಲ ಕಣ್ಣೀರು. ಅದಕ್ಕೋಸ್ಕರ ಅಳಬೇಡ, ದೇವರಿಗೋಸ್ಕರ ಅಳು. ದೇವರೇ ನನ್ನ ಸಮಸ್ಯೆಗೆ ಬಿಡುಗಡೆ ಬೇಕು, ದೇವರ ನನ್ನ ಸಮಸ್ಯೆಗೆ ಉತ್ತರ ಬೇಕು, ದೇವರೇ ನನಗೆ ಸಹಾಯ ಮಾಡು ಸ್ವಾಮಿ ಎಂಬುದಾಗಿ ದೇವರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡು. ಅತಿ ಬೇಗನೆ ದೇವರು ನಿನಗೆ ಉತ್ತರವನ್ನ ಕೊಡಲಿಕ್ಕೆ ಇದ್ದಾನೆ. ಹಲ್ಲೆಲೂಯಾ. 91ನೇ ಕೀರ್ತನೆ 15ನೇ ವಚನದಲ್ಲಿ ದೇವರು ನಮಗೆ ಉತ್ತರ ಕೊಡ್ತೀನಂತ ಹೇಳ್ತಾ ಇದ್ದಾರೆ. ಯಾವಾಗ? ಅವನು ನನಗೆ ಮೊರೆಯಿಡುವಾಗ, ಆಕೆ ನನಗೆ ಮೊರೆಯಿಡುವಾಗ, ಅವ ನನಗೆ ಕೇಳುವಾಗ, ಅವ ನನಗೆ ಬೇಡುವಾಗ ನಾನು ಉತ್ತರ ಕೊಡ್ತೇನೆ. ಹಲ್ಲೆಲೂಯಾ. ಬೇಡಿಲ್ಲ ಅಂದ್ರೆ ಉತ್ತರ ಇಲ್ಲ, ಕೇಳಿಲ್ಲ ಅಂದ್ರೆ ಏನಿಲ್ಲ. ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ, ಕೇಳಿಲ್ಲ ಅಂದ್ರೆ ಕೊಡಲ್ಲಪ್ಪ. ಕೆಲವರೆಲ್ಲ ತಾಯಂದಿರು ಇರ್ತಾರೆ, ಕೆಲವು ಮಕ್ಕಳು ಹಸುವೆಯಿಂದ ಇರ್ತಾರೆ. ಅಮ್ಮ ನನಗೆ ಹಸಿವೆ ಆಗಿದೆ, ಅನ್ನ ಕೊಡು ಅಂತ ಕೇಳಿದಾಗ, ಆಯ್ತು ಮಗ ತಗೋ ಅಂತೇಳಿ ಅನ್ನ ಕೊಡ್ತೀನಿ. ಹಸಿವಾದ್ರೆ ತಾನೇ ಕೇಳ್ತಾನೆ, ಬಿಡು. ಸ್ವಾಮಿ ವ್ಯಂಗ್ಯ ಅಂತ ಇದ್ದಾನೆ. ಅವನು ಹಸಿವಾದ್ರೆ ಕೇಳಿ ತಗೋ, ಅವನು ಸಮಸ್ಯೆ ಬಂದದ ನಾನು ಕೇಳ್ತಾನೆ, ಬಿಡು. ಮಗಳೇ ಏನಾಗಿದೆ, ಮಗನೇ ಏನಾಗಿದೆ, ಯಾಕೆ ಕಳ್ತಾ ಇದೀಯಾ, ಯಾಕೆ ನನ್ನ ಕಡೆ ನೋಡ್ತಾ ಇದೆಯಾ, ಏನೇನು ಸಮಸ್ಯೆ ಅಂತೇಳಿ ದೇವರು ಉತ್ತರವನ್ನ ಕೊಡುತ್ತಾರೆ ಅಂತೆ. ಇವತ್ತು ಯಾವುದೇ ಸಮಸ್ಯೆ ಈ ಸ್ಥಳದಲ್ಲಿ ಬಂದಿರಬಹುದು, ಏನೇ ಪರಿಸ್ಥಿತಿ ಇರ್ಬೋದು, ನಿನ್ನ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು, ಸಾಲಕ್ಕಾಗಿರ್ಬೋದು, ಮಕ್ಕಳ ವಿಷಯಗಳಿಗೆ ಆಗಿರ್ಬೋದು, ಅಥವಾ ಕುಟುಂಬ ಸಮಸ್ಯೆಗೆ ಆಗಿರ್ಬೋದು, ಅಥವಾ ಏನೋ ನಿನ್ನ ಜೀವನದಲ್ಲಿ ಕಳ್ಕೊಂಡಿದ್ದು ಬೇಕೆಂಬುದಾಗಿ ನೀನಿರ್ಬೋದು. ಯಾವುದೇ ಸಮಸ್ಯೆ ನಿನಗಿರ್ಬೋದು, ಅದನ್ನು ನೀನು ಪಡ್ಕೊಳ್ಬೇಕಾದ್ರೆ ದೇವರಿಗೆ ನಿನಗೆ ಹೇಳಬೇಕಾಗಿದೆ, ಸ್ವಾಮಿ ಇದಕ್ಕೆ ನನಗೆ ಬಿಡುಗಡೆ ಬೇಕಪ್ಪ, ಸ್ವಾಮಿ ಇದಕ್ಕೆ ನನಗೆ ಉತ್ತರ ಬೇಕು, ಸ್ವಾಮಿ ಇದಕ್ಕೆ ನನಗೆ ಸಹಾಯ ಮಾಡಬೇಕೆಂಬುದು ಕೇಳುವಾಗ ಸ್ವಾಮಿ ಹೇಳ್ತಾರೆ, ಹೌದಾ, ಯಾವ ವಿಷಯದಲ್ಲಿ ನಿನಗೆ ಸಹಾಯ ಮಾಡಲಿ ಸ್ವಾಮಿಗೋ, ಈ ಸಮಸ್ಯೆಯಲ್ಲಿ ನಾನಿದ್ದೇನೆ, ಈ ಪರಿಸ್ಥಿತಿ ನಾನಿದ್ದೇನೆ ಎಂಬುದು ಯಾವಾಗ ದೇವರಿಗೆ ಹೇಳ್ತೀರೋ ಆವಾಗ ದೇವರು ಉತ್ತರವನ್ನ ಕೊಡುವನಾಗಿದ್ದಾನೆ. ನನ್ನ ಸಮಸ್ಯೆಗೆ ಉತ್ತರ ಬೇಕೆಂಬುದಾಗಿ ಬಯಸ್ತೇವೆ. ಹಾಗಾದ್ರೆ ಮನುಷ್ಯನ ಮುಂದೆ ಇಟ್ಕೊಳ್ಬೇಡಿ, ಅಥವಾ ಬೇರೆ ಯಾವುದೇ ಎಲ್ಲ ಸ್ಥಳಗಳಿಗೆ ಹೋಗಿ ತಿರುಗಾಡಿ ಬರಬೇಡಿ. ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆಯಿಡುವುದಾದರೆ, ನೀವು ನನಗೆ ಕೇಳುವುದಾದರೆ ನಾನು ನಿಮ್ಮನ್ನ ಬಿಡಿಸ್ತೇನೆ, ನೀವು ನನಗೆ ಕೇಳುವುದಾದರೆ ನಾನು ಆಲಿಸ್ತೇನೆ, ನಿಮಗೆ ಉತ್ತರ ಕೊಡ್ತೀನಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ದೇವರ ಮುಂದೆ ಹೇಳ್ರಿ, ನಂಬಿಕೆಯಿಂದ ದೇವರಿಗೆ ಹೇಳ್ರಿ, ಕಣ್ಣೀರು ಸುರಿಸಿ ದೇವರಿಗೆ ಹೇಳ್ರಿ. ದೇವರು ನಿಮ್ಮ ಸಮಸ್ಯೆಯನ್ನ ದಾಟಿಸುವಂತ ದೇವರಾಗಿದ್ದಾನೆ. ಅವರನ್ನ ದಾಟಿಸಿದ ದೇವರು, ಅವರಿಗೆ ನೀರು ಕೊಟ್ಟ ದೇವರು, ಅವರಿಗೆ ಊಟವನ್ನು ಕೊಟ್ಟ ದೇವರು, ಅವರ ಸಮಸ್ಯೆ ಬಂದಾಗ ಸಮಸ್ಯೆಯಿಂದ ಬಿಡುಗಡೆ ಮಾಡಿದ ದೇವರು ಇವತ್ತು ನಿನಗೂ ಕೂಡ ಬಿಡುಗಡೆಯನ್ನ ಮಾಡುವನಾಗಿದ್ದಾನೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲದರಿಂದ ಬಿಡಿಸಿದ್ರಂತ ದಾವೀದನು ಹೇಳ್ತಾನೆ. ನೋಡ್ರಿ ಎಷ್ಟು ಸಂತೋಷ ಈ ಮಾತು. ನಮಗೆ ಎಷ್ಟು ಕಷ್ಟಗಳಿದೆ, ಒಂದಿದೆನಾ ಎರಡಿದೆನಾ? ನಮ್ಮ ಅರ್ಥ ಮಾಡ್ತಾರೆ ಬಹಳ ಇದೆ. ಹೌದು, ಬಹಳಷ್ಟು ಇದೆ. ದಾವೀದನು ಹೇಳ್ತಾನೆ ಎಲ್ಲದರಿಂದ, ಅಂದ್ರೆ ಅರ್ಥ ಎಲ್ಲದಕ್ಕೂ ದೇವರಿಗೆ ಹೇಳೋಣಂತ ಅರ್ಥ. ಎಲ್ಲದಕ್ಕೂ ದೇವ್ರ ಮುಂದೆ ಹೋಗ್ತಾ ಇದ್ದಾನೆ, ಸಮಸ್ಯೆ ಬಂದಾಗ ದೇವ್ರ ಮುಂದೆ ಹೋಗ್ತಾ ಇದ್ದಾನೆ, ನಂಬಿಕೆ ವಿಶ್ವಾಸ ಇಡ್ತಾ ಇದ್ದಾನೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವ್ರೇನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾ ಇದ್ದಾನೆ. ದಾವೀದನು ಈ ರೀತಿಯಲ್ಲಿ ಹೇಳ್ತಾ ಇಲ್ಲ, ದೇವ್ರು ನನಗೆ ಇದಕ್ಕೆ ಉತ್ತರ ಕೊಟ್ರು, ಇದಕ್ಕೆ ದೇವ್ರು ನನಗೆ ಉತ್ತರ ಕೊಟ್ಲಿಲ್ಲ, ಇದಕ್ಕೆ ದೇವ್ರು ನನಗೆ ಸಹಾಯ ಮಾಡಿದ್ರು, ಇದಕ್ಕೆ ದೇವ್ರು ನನಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿಲ್ಲ. ವಾಕ್ಯ ಹೇಳ್ತಾರೆ ಎಲ್ಲದರಿಂದ. ಹೇಳಿ ಒಂದು ಸತ್ಯರಾಗಿ, ಎಲ್ಲದರಿಂದ, ನನ್ನ ಸಮಸ್ಯೆ ಎಲ್ಲದರಿಂದ, ನನ್ನ ಪರಿಸ್ಥಿತಿಗಳು ಎಲ್ಲದರಿಂದ, ನನ್ನ ಕಷ್ಟಗಳು ಎಲ್ಲದರಿಂದ ದೇವರು ಬಿಡಿಸುವವನಾಗಿದ್ದಾನೆ. ಹಾಗಾದ್ರೆ ನೀನು ನಾನು ಇವತ್ತು ಒಂದೇ ಒಂದು ಕಾರ್ಯ ನಾವು ಮಾಡಬೇಕು, ದೇವರಿಗೆ ಮೊರೆ ಇಡಬೇಕು. ಕಷ್ಟ ಬಂದಾಗ ಏನ್ ಮಾಡ್ಬೇಕು? ಮೊರೆ. ಹಲ್ಲೆಲೂಯಾ. ಹೇಗೆ ದೇವರಿಗೆ ಮೊರೆ ಇಡಬೇಕು? ನಂಬಿಕೆಯಿಂದ, ಕಣ್ಣೀರಿನ ಪ್ರಾರ್ಥನೆಯಿಂದ. ಯಾವಾಗ ನೀನು ನಂಬಿ ಪ್ರಾರ್ಥಿಸ್ತೀಯೋ, ಕಣ್ಣೀರಿಂದ ಪ್ರಾರ್ಥಿಸ್ತೀಯೋ, ಭಕ್ತರಿಗೆ ಬಿಡುಗಡೆ ಮಾಡಿದ ರೀತಿಯಲ್ಲಿ, ಅವರ ಸಮಸ್ಯೆಗೆ ಉತ್ತರ ಕೊಟ್ಟಿದ ರೀತಿಯಲ್ಲಿ ದೇವರು ನಿನ್ನ ಎಲ್ಲಾ ಸಮಸ್ಯೆಗಳಿಗೆ ದೇವರು ಉತ್ತರವನ್ನ ಕೊಡುವನಾಗಿದ್ದಾನೆ. ಕಷ್ಟ ಬಂದಾಗ, ಸಮಸ್ಯೆ ಬರುವಾಗ, ಏನು ಮಾಡಬೇಕಂತ ಗೊತ್ತಿಲ್ಲದಿರುವಾಗ ಜಾಗಗಳಿಗೆ ಹುಡುಕಾಡಿ ಓಡಾಡಬೇಡ್ರಿ. ಎಲ್ಲಿ ಚಲೋ ಆಗುತ್ತೆ, ಎಲ್ಲಿ ಬಿಡುಗಡೆ ಆಗುತ್ತೆ, ಎಲ್ಲಿ ಸರಿ ಆಗುತ್ತೆ ಎಂಬುದಾಗಿ ಬೇರೆ ಎಲ್ಲ ಕಡೆ ಓಡಾಡಬೇಡ್ರಿ. ನೀನಿರುವ ಸ್ಥಳದಲ್ಲಿಯೇ, ನೀವಿರುವಂತ ಪರಿಸ್ಥಿತಿಯಲ್ಲಿಯೇ ವಿಶ್ವಾಸ ಮಾಡಿ, ದೇವರೇ ನಾನು ನಂಬಿದಂತ ದೇವರು, ನಾನು ವಿಶ್ವಾಸ ಮಾಡುವ ದೇವರು,
ನಾನು ಆರಾಧನೆ ಮಾಡುವ ದೇವರು. ನೀನು ದೊಡ್ಡವನಾಗಿದೆ ಸ್ವಾಮಿ. ದೇವರೇ, ನಿನ್ನ ಕೈಲಿ ಆಗಲಾರದು ಒಂದೂ ಇಲ್ಲ, ಎಲ್ಲವನ್ನ ಮಾಡಲಿಕ್ಕೆ ನೀನು ಶಕ್ತನಾಗಿದೆ ದೇವರು ಎಂಬುದಾಗಿ ಯಾವಾಗ ನೀನು ನಂಬಿ ನಿನ್ನ ಬಾಯಿ ತೆರೆದು ಕಣ್ಣೀರನ್ನು ಸುರಿಸಿ ದೇವರಿಗೆ ನೀನು ಹೇಳ್ತೀಯೋ, ದೇವರು ನನಗೆ ಉತ್ತರ ಕೊಡುವನಾಗಿದ್ದಾನೆ. ಅನೇಕರು ಮನುಷ್ಯರ ಮುಂದೆ ಕಣ್ಣೀರು ಸುರಿಸ್ತೇವೆ. ಅಯ್ಯೋ, ಇಂಥ ಸಮಸ್ಯೆ ಬಂದಿದ್ರೆ ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲರಿ, ನನ್ನ ಮಕ್ಕಳು ಹಿಂಗೆ ಮಾಡಿದ್ದಾರೆ, ಅಯ್ಯೋ ನನ್ನ ಪರಿಸ್ಥಿತಿ ಹಿಂಗಾಗಿ ಅದಾಗಿದೆ. ಮನುಷ್ಯರ ಮುಂದೆ ಕಣ್ಣೀರು ಸುರಿಸಿ ಏನು ಲಾಭ ಇಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ ಪಾಪ, ಬರಬಾರ್ದಾಗಿತ್ತು ನಿನಗೆ, ಬಂದದಲ್ಲ, ಅಯ್ಯೋ ಪಾಪ, ನೋಡವಾ ಏನಾದರೂ ಮಾಡ್ತಾರೆ ತಗೋ, ಯಾರಾದರೂ ಸಹಾಯ ಮಾಡ್ತಾರೆ ತಗೋ, ನೋಡಮ್ ತಗೋ, ಮಾಡಮ್ ತಗೋ ಅಂತ ಜನರು ಅಂತಾರೆ. ಅದೇ ಕಣ್ಣೀರು ನೀವು ದೇವ್ರ ಮುಂದೆ ಸುರಿಸಿದ್ರಲ್ವಾ, ದೇವರಿಗೆ ಹೇಳಿ ನೀವು ಸುರಿಸಿದ್ರಲ್ವಾ, ನಿನ್ನ ಸಮಸ್ಯೆಯನ್ನು ದಾಟಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ದೇವರು ದಾಟಿಸ್ತಾರೋ, ದೇವ್ರು ಹೇಳ್ತಾರೆ ನೀವು ಸುಮ್ಮನೆ ಇರಲ್ಲ. ಅವಾಗ ಏನ್ ಮಾಡ್ತೀರಿ? ನೀವು ಕೊಂಡಾಡ್ತೀರಾ, ಸಭೆಯಲ್ಲಿ ಬಂದು ಸಾಕ್ಷಿ ಹೇಳ್ತೀರಾ, ಹಾಡುಗಳನ್ನ ಆಡ್ತೀರಾ, ದೇವರಿಗೆ ಸ್ತೋತ್ರ ಮಾಡ್ತೀರಾ, ದೇವರನ್ನ ಕೊಂಡಾಡ್ತೀರಾ. ನಾನು ನಿಮ್ಮ ಹೃದಯವನ್ನ ಕೊಂಡಾಡುವಂತೆ ಮಾಡುತ್ತೇನೆ. ಕಷ್ಟ ಕಾಲದಲ್ಲಿ ನೀವು ನನಗೆ ಮರಿಡುವುದಾದರೆ ನಾನು ಬಿಡಿಸ್ತೇನೆ, ಆಗ ನೀವು ನನ್ನನ್ನ ಕೊಂಡಾಡುವರಾಗಿದ್ದೀರಾ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.